ವೃತ್ತಿ ಜೀವನದ ತೊಟ್ಟಿಲಲ್ಲಿ ನಿವೃತ್ತಿ ಜೀವನದ ಉಯ್ಯಾಲೆ ಇದೇನೆಂದು ಯೋಚಿಸುತ್ತಿದ್ದೀರಾ? ವೃತ್ತಿ ಬದುಕಿಗೆ ಒಂದು ರೀತಿಯ ಸಂಭ್ರಮವನ್ನು ನೀಡಿದರೆ ನಿವೃತ್ತಿ ಬದುಕಿಗೆ ಇನ್ನೊಂದು ರೀತಿಯ ಸಂಭ್ರಮವನ್ನು ನೀಡುತ್ತದೆ. ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಂತೆ. ಇವೆರಡೂ ಬದುಕಿನಲ್ಲಿ ಸೇರಿದಾಗ ಬದುಕು ಸಂಭ್ರಮವೋ ಸಂಭ್ರಮ. ಇಳಕಲ್ಲದಲ್ಲಿ ತಮ್ಮ ವೃತ್ತಿಯನ್ನು ಆರಂಭಿಸಿ ಹುಬ್ಬಳ್ಳಿಯಲ್ಲಿ ನಿವೃತ್ತಿಯಾಗಲಿರುವ ಒಬ್ಬ ಧೀಮಂತ ವ್ಯಕ್ತಿಯ ಬಗ್ಗೆ ಇದೀಗ ನಾವು ಮಾತನಾಡುತ್ತಿದ್ದೇವೆ. ಅವರು ಬೇರಾರೂ ಅಲ್ಲ, ಪ್ರೊಫೆಸರ್ ವೈ.ಎಂ. ಭಜಂತ್ರಿ ಸರ್. ನೆನಪಿನ ದೋಣಿಯಲ್ಲಿ ವೈ.ಎಂ.ಬಿ. ಯಲ್ಲಪ್ಪ ಭಜಂತ್ರಿಯವರು ಡಿಸೆಂಬರ್ 27, 1965 ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ತಳಕಟನಾಳ ಎನ್ನುವ ಗ್ರಾಮದಲ್ಲಿ ಜನಿಸಿದರು. ತಂದೆ ಹೆಸರು ಮಾರುತಿ, ತಾಯಿ ಹೆಸರು ಭೀಮವ್ವ. ಇವರಿಗೆ ತಾಯಿ ಎಂದರೆ ಎಲ್ಲಿಲ್ಲದ ಪ್ರೀತಿ. ಭಜಂತ್ರಿ ಗುರುಗಳು ಗೋಕಾಕದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಪೂರೈಸಿದರು. 1987ರಲ್ಲಿ BA ಪದವಿಯನ್ನು ಪಡೆದುಕೊಂಡರು. ಕಾಲೇಜಿಗೆ ಪ್ರಥಮ ಸ್ಥಾನ ಗಳಿಸಿದ್ದು ವಿಶೇಷವಾದರೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡಕ್ಕೆ 3ನೇ ರ್ಯಾಂಕ್ ಪಡೆದಿದ್ದು ಇವರ ಸಾಧನೆ. 1989ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಕನ್ನಡ ವಿಷಯದಲ್ಲಿ MA ಪದವಿಯನ್ನು ಪಡೆದುಕೊಂಡರು. BA ಪದವಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ 3ನೇ ರ್ಯಾಂಕ್ ಪಡೆದಂತೆ MA ಪದವಿಯಲ್ಲಿಯೂ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ 3ನೇ ರ್ಯಾಂಕ್ ಪಡೆದರು. ಮುಂದೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ 2002ರಲ್ಲಿ PhD ಪದವಿ ಪಡೆದರು. ಅಲ್ಲಿಯವರೆಗೂ ಯಲ್ಲಪ್ಪ ಮಾರುತಿ ಭಜಂತ್ರಿಯಾಗಿದ್ದ ಇವರು ಡಾಕ್ಟರ್ ಯಲ್ಲಪ್ಪ ಮಾರುತಿ ಭಜಂತ್ರಿಯಾದರು. ಭಜಂತ್ರಿ ಗುರುಗಳ ಅಧ್ಯಯನದಂತೆ ಅವರ ಸೇವೆಯೂ ಕೂಡ ಸುದೀರ್ಘವಾದುದು ಮತ್ತು ಆಳವಾದುದು. SM ಕಾಲೇಜು ಇಳಕಲ್ಲದಲ್ಲಿ, GP ಪೋರ್ವಾಲ್ ಕಾಲೇಜು ಸಿಂದಗಿಯಲ್ಲಿ, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ನರಗುಂದದಲ್ಲಿ, ನಂತರ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಸವದತ್ತಿಯಲ್ಲಿ, ಇದೀಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಬ್ಬಳ್ಳಿಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುವುದಷ್ಟೇ ಅಲ್ಲದೆ ಸಂಶೋಧನಾ ಮಾರ್ಗದರ್ಶಕರಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ. ಭಜಂತ್ರಿಯವರು ರಸಿಕರು ಮಾತ್ರವಲ್ಲ, ಸಾಹಿತ್ಯ ರಸಿಕರು ಕೂಡ ಹೌದು. ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರ. ಕೆಂಪು ನೀರು, ಹುತಾತ್ಮನ ಪೆನ್ನು ಎಂಬ 2 ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಹೆಣದ ಹಿಂದೆ, ಕತ್ತರಿಸಿದ ನಾಲಿಗೆ, ರಕ್ತದ ಕಲೆಗಳ ಮೇಲೆ, ರಕ್ತಪಾನ ಇವು ಅವರ ಕಥಾ ಸಂಕಲನಗಳು. ಕನ್ನಡ ಚಂದು ಅಲಂಕಾರ ಅನ್ನುವುದು ಛಂದಸ್ಸು ಮತ್ತು ಅಲಂಕಾರವನ್ನು ಕುರಿತ ಅವರ ಗ್ರಂಥ. ದೂನಿಂ ಬೆಳಗಲಿಯವರ ಕಾದಂಬರಿಗಳು ಅವರ ಸಂಶೋಧನಾ ಮಹಾಪ್ರಬಂಧದ ಪ್ರಕಟಿತ ಕೃತಿಯಾಗಿದೆ. ಮುಖಾಮುಖಿ ಭಾಗ 1, ಮುಖಾಮುಖಿ ಭಾಗ 2, ಮುಖಾಮುಖಿ ಭಾಗ 3 ಇವು ಅವರ ಲೇಖನಗಳ ಸಂಕಲನಗಳಾಗಿವೆ. ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ತರಗತಿಗಳಿಗೆ ಪಠ್ಯವನ್ನು ಸಂಪಾದನೆ ಮಾಡಿಕೊಟ್ಟ ಕೀರ್ತಿಯು ಕೂಡ ಇವರಿಗೆ ಸಲ್ಲುತ್ತದೆ. ಸಾಹಿತ್ಯದ ಮೂಲಕ ಜನಮಾನಸವನ್ನು ತಲುಪಿದ ಭಜಂತ್ರಿಯವರು ನಿಜಕ್ಕೂ ಒಬ್ಬ ಸಹೃದಯ ಓದುಗರೂ ಹೌದು, ಸಹೃದಯ ಬರಹಗಾರರೂ ಹೌದು. ಭಜಂತ್ರಿ ಗುರುಗಳ 50ಕ್ಕೂ ಹೆಚ್ಚು ಲೇಖನಗಳು ಪ್ರಕಟಗೊಂಡಿವೆ. 20ಕ್ಕಿಂತ ಹೆಚ್ಚು ಆಕಾಶವಾಣಿ ಕಾರ್ಯಕ್ರಮಗಳು ಪ್ರಸಾರವಾಗಿವೆ. ಚಂದನ ಟಿವಿಯಲ್ಲಿ ಬೆಳಗು ಕಾರ್ಯಕ್ರಮದಲ್ಲಿ 2013 ಫೆಬ್ರವರಿಯಲ್ಲಿ ಇವರ ಸಂದರ್ಶನ ಕೂಡ ನಡೆದಿತ್ತು. ಜೊತೆಗೆ ಇವರು ಸಿಂಡಿಕೇಟ್ ಸದಸ್ಯರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ 3 ವರ್ಷ, ರಾಯಚೂರು ವಿಶ್ವವಿದ್ಯಾಲಯ ರಾಯಚೂರಲ್ಲಿ 3 ವರ್ಷ ಸಿಂಡಿಕೇಟ್ ಸದಸ್ಯರಾಗಿದ್ದು ಇವರ ಮತ್ತೊಂದು ಸಾಧನೆ. ಭಜಂತ್ರಿಯವರು ಪ್ರಸ್ತುತ ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. KRMS ಬೆಂಗಳೂರದ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಗೌರವ ಕಾರ್ಯದರ್ಶಿಗಳಾಗಿ 3 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಕಾವಲು ಸಮಿತಿಯ ಸದಸ್ಯರಾಗಿ 3 ವರ್ಷ ಕರ್ತವ್ಯ ನಿರ್ವಹಿಸಿದ್ದಾರೆ. ರಾಜ್ಯ ಸಾಕ್ಷರತಾ ಮಿಷನ್ ಬೆಂಗಳೂರಲ್ಲಿ 3 ವರ್ಷ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದಾರೆ. ವಿವಿಧ ಕಾಲೇಜುಗಳಲ್ಲಿ
11 ವರ್ಷ NSS ಕಾರ್ಯಕ್ರಮ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಆಜೀವ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ವಿವಿಧ ಪ್ರಶಸ್ತಿಗಳ ಆಯ್ಕೆ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ಅಭ್ಯಾಸ ಮಂಡಳಿಯ ಸದಸ್ಯರಾಗಿ 10 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಯಶಸ್ವಿಯಾಗಿದ್ದಾರೆ. ಭಜಂತ್ರಿಯವರ ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವೆಯನ್ನು ಗಮನಿಸಿ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ. ಸಂಯುಕ್ತ ಕರ್ನಾಟಕ ಉತ್ತಮ ಕಥಾ ಪ್ರಶಸ್ತಿಯನ್ನು ನೀಡಿ 2009ರಲ್ಲಿ ಗೌರವಿಸಿದೆ. ಪ್ರಜಾವಾಣಿ ದೀಪಾವಳಿ ಉತ್ತಮ ಕಥಾ ಪ್ರಶಸ್ತಿಯನ್ನು ನೀಡಿ 2010ರಲ್ಲಿ ಅವರನ್ನು ಸನ್ಮಾನಿಸಿದೆ. ಡಾಕ್ಟರ್ ರಾಧಾಕೃಷ್ಣನ್ ರಾಷ್ಟ್ರೀಯ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ಕೂಡ 2015ರಲ್ಲಿ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. 2004ರಲ್ಲಿ ಶಿಕ್ಷಕ ಚೇತನ ಪ್ರಶಸ್ತಿ, 2005ರಲ್ಲಿ ಶಿಕ್ಷಕ ಭೂಷಣ ಪ್ರಶಸ್ತಿ, 2006ರಲ್ಲಿ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ಪಡೆದ ಇವರು 2021ರಲ್ಲಿ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಪ್ರೀತಿ ಇವರ ಎಲ್ಲ ಪ್ರಶಸ್ತಿಗೂ ಕೂಡ ಮಹಾನ್ ಪ್ರಶಸ್ತಿ. ಹಾಯ್ ವಯಮ್ಮವ್ರ, ನಿಮ್ಗೆ ನೆನಪದ ರೀ, ನಮ್ಮ ಮನೆಗೆ ಬಂದಿದ್ರಿ, ಒಂದು ಲೆಟ್ರ್ ಬರ್ದಿದ್ರಿ. ಆದರೂ ಒಪ್ಕೊಂಡೆ, ಒಳ್ಳೆಯ ಅದಾರ ಮಾಡ್ಕೊ ಅಂತ ಅಂದಮೇಲೆ ನಾವು ಅಂತ ಮಾಡ್ಕೊಂಡೆ. ನೀವು ನಮ್ಗೆ ಯಾವಾಗಲೂ ಒಂದು ಮಾತು ಹಳಾಡಿಸ್ತಿರ್ತೀರಿ. ನನ್ನ ಮ್ಯಾರೇಜ್ ಮಾಡ್ಕೊಳ್ಳೋ ಟೈಮ್ದಾಗ ನೀವು PhD ಮಾಡಾಕತ್ತಿದ್ರಿ, ಅದು ಅರ್ಧಕ್ಕೆ ಬಿಟ್ಟಾಗಿಂದ ಇವತ್ತಿಗೂ ಅಂತೀರಿ ನಾನು ಅವಾಗ PhD ಮಾಡ್ಕೊಂಡಿದ್ನಿ ಅಂದ್ರೆ ನಾನು ಏನಾದರೂ ಇನ್ನೂ ಯೂನಿವರ್ಸಿಟಿಗಾದರೂ ಹೋಗ್ತಿದ್ದೆ, ಆಮೇಲೆ ಇನ್ನೂ ಹೆಚ್ಚಿಂದು ನನಗೇನೋ ಒಂದು ಸರ್ವಿಸ್ ಒಳಗೆ ಭಾಳ ಹೆಲ್ಪ್ ಆಕಿತ್ತು ಅಂತ ಇವತ್ತಿಗೂ ಅಂತೀವಿ. ಅದಕ್ಕೆ ನಾನು ಸಾರಿ ಕೇಳ್ತೀನಿ. ನನ್ನಿಂದ ನಿಮ್ಗೆ ಲುಕ್ಷಾನ್ ಆಯಿತು, ಸಾರಿ ಕೇಳ್ತೀನಿ ರೀ. ಈಗ ರಿಟೈರ್ಡ್ ಆದ್ಮೇಲೆ ಸಿಂಗಾಪುರ, ದುಬೈ ಅಲ್ಲಿ ಹೋಗೋಣ ಅಂತೀರಿ. ನಿಮ್ಗೆ ದೇವರು ಒಳ್ಳೆಯ ಆಯುರ್, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹಂಗೆಲ್ಲ ನಾವು ಟೂರ್ ಕರ್ಕೊಂಡು ಹೋಗ್ಲಿ, ನಾವೆಲ್ಲ ಫುಲ್ ಚೈನಿ ಮಾಡೋಂಗೆ ದೇವ್ರು ನಿಮ್ಗೆ ಒಳ್ಳೆ ಮನಸ್ಸು ಕೊಡ್ಲಿ ಅಂತ ಹೇಳಿ ನೋಡು ನನ್ನ ಚೆಲುವಿನ ನಂದನ ಓವೇನು ಮಧುರೈ ಬಂಧನ. ನಮಸ್ಕಾರಪ್ಪ ದೋಸ್ತ, ಮುತ್ತೇನ ಆರಾಮದಿಯ? ಈ ತಿಂಗಳ ನಿವೃತ್ತಿ ಆಗ್ತಿದಿ ಅನ್ನೋದ ಗೊತ್ತಾತಪ್ಪ. ನಿನ್ನಂತಹ ಸ್ನೇಹಿತ, ಅಪರೂಪದ ಸ್ನೇಹಿತ ನನಗೆ ಸಿಕ್ಕಿರತಕ್ಕಂಥದ್ದು ನನ್ನ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ನಿನಗ ಈ ಹಿನ್ನೆಲೆಯೊಳಗ ಅನೇಕ ಗೌರವ ಪ್ರಶಸ್ತಿಗಳು ಈಗಾಗಲೇ ಸಂದಿವೆ. ನಿನ್ನ ಈ ಶ್ರಮಕ್ಕ ಇನ್ನಷ್ಟು ಹೆಚ್ಚಿನ ಪ್ರಶಸ್ತಿಗಳು, ಗೌರವಗಳು ಲಭಿಸ್ಲಿ ಅಂತಕ್ಕಂತಹ ಆಶಯದೊಂದಿಗೆ ನಿನ್ನ ನಿವೃತ್ತಿ ಜೀವನ ಸುಖ ಸಮೃದ್ಧಿಯಿಂದ ಕೂಡಿರ್ಲಿ ಅಂತ ಹೇಳಿ ನನ್ನ ಇಡೀ ಕುಟುಂಬದ ಪರವಾಗಿ ನಿನಗ ಶುಭವನ್ನ ಹಾರೈಸ್ತೇನೆ. ನಾವು ನಮ್ಮನ್ನು ಗುರುತು ಹಿಡಿತಿರೋ ಇಲ್ಲ, ಹಲವಾರು ವರ್ಷಗಳಿಂದ ಗ್ಯಾಪ್ ಆಗಿದ್ದರಿಂದ ಇಲ್ಲಿ ನಾನು ಗುರ್ತ ಹಿಡಿತಿದ್ರು ಅನ್ನುವಂಥದ್ದು ಒಂದು ಜೊತೆಯಾಗಿ ಭಾಗವಹಿಸಿಕೊಂಡು ಬೆಳೆದುಕೊಂಡಂಥ ಒಂದು ಅಷ್ಟು ನನಗೆ ಸಂತೋಷ ಅನಿಸ್ತದೆ. ಅಂಥ ವ್ಯಕ್ತಿಗಳು ಸಿಗುವುದು ನಮ್ಮ ಒಂದು ವಿರಳ. ಅವರ ನಿವೃತ್ತಿ ಜೀವನ ಮುಂದೆ ಸುಖಕರವಾಗಲಿ, ಅವರ ಬಾಳು ಭವ್ಯವಾಗಲಿ ಅಂತ ನಮ್ಮ ಒಂದೆರಡು ಮಾತುಗಳನ್ನ. ಅವರ ಜೀವಮಾನದ ಬಹುದೊಡ್ಡ ಸಾಧನೆ ಏನಾದರೂ ಇದ್ದರೆ ಅದು ಆಳವಾದ ವ್ಯಾಪಕವಾದ ಜ್ಞಾನವನ್ನು ಅತ್ಯಂತ ಆಕರ್ಷಕವಾಗಿ ವಿದ್ಯಾರ್ಥಿ ಸಮುದಾಯಕ್ಕೆ ಮುಟ್ಟಿಸಿ ವಿದ್ಯಾರ್ಥಿಗಳ ಅತ್ಯಂತ ಪ್ರೀತಿಯ ಗುರು ಅನ್ನುವ ಒಂದು ಹೆಮ್ಮೆಯನ್ನು ಪಡ್ಕೊಂಡಿರುವಂಥವು. ಬಹುಶಃ ಒಬ್ಬ ಶಿಕ್ಷಕರಿಗೆ ಇದಕ್ಕಿಂತ ಸಾರ್ಥಕವಾದ ಬಹುಮಾನ ಯಾವುದೂ ಇಲ್ಲ ಅಂತ ನಾನು ಅನ್ಕೊಂಡೆ. ಮುಂದಿನ ದಿನಗಳಲ್ಲಿ ಅವರ ಸೇವೆ ನಾಡಿಗೆ ಬೇಕಾಗಿದೆ. ಸಾಕಷ್ಟು ಪುಸ್ತಕಗಳನ್ನು ಮತ್ತೆ ಬರೆಯಲಿ, ಗೋಷ್ಠಿಗಳಲ್ಲಿ ಭಾಗವಹಿಸುವಂಥ ಶಕ್ತಿ ಸಿಗಲಿ. ಅವರು ಮುಂದಿನ ಈ ಕನ್ನಡದ ಬಗ್ಗೆ ಬಹಳಷ್ಟು ಗೋಷ್ಠಿಗಳನ್ನು ಏರ್ಪಡಿಸಲಿ ಅಂತ ಆಶಿಸ್ತಾ, ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ, ಆರೋಗ್ಯಕರವಾಗಿರಲಿ ಅಂತ ಆಶಿಸ್ತಾ, ಅವರಿಗೆ
ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇದೆ. ಅವ್ರು ಹೆಚ್ಚಿನ ರೀತಿಯೊಳಗೆ ಬಹುಶಃ ಅನುಭವದಲ್ಲಿ ಅಮೃತಗೆ ಅಂತಕ್ಕಂಥ ಪಾಟೀಲ್ ಪುಟ್ಟಪ್ಪವರು ಹೇಳಿದ ಹಾಗೆ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಜ್ಞಾನದ ಭಂಡಾರ, ಸಾಕಷ್ಟು ವಿದ್ಯಾರ್ಜನೆ ಮಾಡತಕ್ಕಂಥದ್ದು. ಒಂದು ಮುಂದಿನ ಇವತ್ತೇನು ನಿವೃತ್ತಿ ಹೊಂದಿರಲ್ಲ, ಅವರ ನಿವೃತ್ತಿಯ ಜೀವನವ ಅವರಿಗೆ ಹೆಚ್ಚು ಆರೋಗ್ಯವನ್ನ ಮತ್ತು ಐಶ್ವರ್ಯವನ್ನ ಮತ್ತು ಸಂಪತ್ತನ್ನ ಕೊಟ್ಟು ಆ ಭಗವಂತನು ಅವರನ್ನು ಕಾಪಾಡಲಿ ಅಂತ ಹೇಳ್ತಾ ನಾನು ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಡಾಕ್ಟರ್ ವೈಎಂ ಬಚೇಂದ್ರಿ ಗುರುಗಳೆಂದರೆ ನನ್ನ ಬಾಳಿನ, ನನ್ನ ಬೆನ್ನ ಹಿಂದಿನ ಬೆಳಕು ಎಂದು ನಾನು ತಿಳಿದುಕೊಂಡಿದ್ದೇನೆ. ಅವರು ಹಾಕಿಕೊಟ್ಟ ಉತ್ತಮವಾದಂತಹ ಮಾರ್ಗದರ್ಶನದಲ್ಲೇ ನಾನಿಂದು ಜೀವನವನ್ನು ಕಳೆಯುತ್ತಿದ್ದೇನೆ. ಅವರ ನಿವೃತ್ತಿಯ ಜೀವನ ಸುಖಕರವಾಗಿರಲೆಂದು ತುಂಬ ಹೃದಯದಿಂದ ಹಾರೈಸುತ್ತೇನೆ. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಅವನಂತ ಗುಣ ಯಾರಿಗೂ ಸಿಗಂಗಿಲ್ರಿ, ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ. ಭವಿಷ್ಯ ಬರೆವಂತ ತಂದೆ ನೋವಾಗಿ, ಬರೆವಂತ ತಂದೆ ನೋವಾಗಿ. ಎಷ್ಟು ಹೇಳಿದ್ರು ಕಮ್ಮಿ ಸರ್ ಬಗ್ಗೆ. ಅವರಿಂದ ನನ್ನ ಜೀವನ ಬದಲಾಯಿತು ಅಂತ ಹೇಳ್ತೀನಿ. ನನ್ನ ಪ್ರತಿ ಯಶಸ್ಸಿಗೂ ಮುಂದೆ ಅವರೇ ನನ್ನ ಒಂದು ರುವಾರಿ ಅಂತ ಕೂಡ ಹೇಳ್ತೀನಿ. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ತಾವು ನಿಜವಾಗಿಯೂ ಕೂಡ ಒಬ್ಬ ಸಹೃದಯ ಸ್ನೇಹಿತರು. ತಾವು ತುಂಬ ವಿದ್ಯಾರ್ಥಿ ಪ್ರಿಯ ಬೋಧಕರಾಗಿ, ಅತ್ಯಂತ ಪ್ರೀತಿಯ ಅವರಿಗೆ ಪ್ರಾಧ್ಯಾಪಕರಾಗಿ ತಾವು ಕಾರ್ಯ ಮಾಡಿದ್ದೀರಿ. ರಾಜ್ಯಾದ್ಯಂತ ಸಹಸ್ರ ವಿದ್ಯಾರ್ಥಿಗಳು ತಮ್ಮನ್ನು ಅತ್ಯಂತ ಮೆಚ್ಚುವ ಕನ್ನಡದ ವಿದ್ಯಾರ್ಥಿಗಳ ಪಡೆಯನ್ನು ತಾವು ಕಟ್ಟಿಕೊಟ್ಟಿದ್ದೀರಿ. ಹಾಗಾಗಿ ತಮ್ಮ ಸೇವೆ ತುಂಬ ಸಾರ್ಥಕವಾದ ಸೇವೆಯಾಗಿದೆ. ಜೊತೆಗೆ ಕನ್ನಡಕ್ಕೆ ಅನೇಕ ಒಳ್ಳೆಯ ವಿದ್ಯಾರ್ಥಿಗಳನ್ನು ಕೊಟ್ಟಂತಹ ಉತ್ತಮ ಪ್ರಾಧ್ಯಾಪಕರು ತಾವಾಗಿದ್ದರೆ. ತಮ್ಮ ಹತ್ತಿರ ಅನೇಕ ವಿದ್ಯಾರ್ಥಿಗಳು ಸಂಶೋಧನೆಯನ್ನು ಮಾಡಿ ಅವರು ಕೂಡ ಇವತ್ತು ವಿಮರ್ಶಕರಾಗಿ, ಕವಿಗಳಾಗಿ ಕನ್ನಡ ಸಾಹಿತ್ಯದ ಕಟ್ಟಾವಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಸೇವೆಗೆ, ಸುದೀರ್ಘವಾದ ತಮ್ಮ ಸಾರ್ಥಕ ಸೇವೆಗೆ ನಾನು ನನ್ನ ಶುಭಾಶಯಗಳನ್ನು ತಿಳಿಸ್ತೇನೆ ಸರ್. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಚಿಕ್ಕ ಗ್ರಾಮದಲ್ಲಿ ದೊಡ್ಡ ಮನಸ್ಸಿನ ಮನೆಯಲ್ಲಿ ಅತ್ಯಂತ ಕಡು ಬಡತನದ ಕುಟುಂಬದಲ್ಲಿ ಶ್ರೀಮಂತವಾಗಿ ಜೀವಿಸಿದ ಧೀಮಂತ ವ್ಯಕ್ತಿತ್ವ ಭಜಂತ್ರಿಯವರದು. ಅವರನ್ನು ಇಂದು ನಾವು ಸಂಭ್ರಮಿಸುತ್ತಿರುವುದು ನಮ್ಮ ಸೌಭಾಗ್ಯವೇ ಸರಿ. ಶಿಕ್ಷಣ ಕ್ಷೇತ್ರದಲ್ಲಿರುವುದು ಶಿಕ್ಷಣ ಕ್ಷೇತ್ರದ ಹೆಮ್ಮೆ, ಪ್ರತಿಯೊಂದು ಕಾಲೇಜಿನ ಹೆಮ್ಮೆ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಹೆಮ್ಮೆ, ಪ್ರತಿಯೊಬ್ಬ ಸಹೋದ್ಯೋಗಿಯ ಹೆಮ್ಮೆ, ಪ್ರತಿಯೊಬ್ಬ ಪ್ರಾಂಶುಪಾಲರ, ಆಡಳಿತಗಾರರ ಹೆಮ್ಮೆ. ಮತ್ತೊಮ್ಮೆ ಮಗದೊಮ್ಮೆ ಅವರ ನಿವೃತ್ತಿ ಜೀವನ ಸುಖದಾಯಕವಾಗಿರಲಿ ಎಂದು ನಾವು ಆಶಿಸುತ್ತೇವೆ. ಗುರು ಋಣವು ತೀರೋಲ್ಲ, ನಮೋ ನಮ ಗುರುಗಳೇ.